ಮಾಡ್ತಾ ಇದ್ದೀರಾ? ಮೂವತ್ತು ವರ್ಷದಿಂದ ಯಾರು ಇಟ್ಕೊಂಡು ಮಾಹಿತಿ ಆಯ್ತಾ? ಯಾರೋ ಇದ್ರೆ ಹೇಳಿ ಮಕ್ಕಳನ್ನ ಇಟ್ಕೊಂಡ್ರೆ 18 ಒಳಗಡೆ ಇಟ್ಕೊಂಡ್ರೆ 6 ತಿಂಗಳಿಂದ 2 ವರ್ಷದ್ದು ಜೈಲು ಮತ್ತೆ 50,000 ರೂಪಾಯಿ ಫಸ್ಟ್ ಟೈಮ್ ಫೈನ್ ಬೀಳುತ್ತೆ. ಗೊತ್ತಾಯ್ತು? 18 ವರ್ಷ ಕೆಳಗಿರೋ ಮಕ್ಕಳನ್ನ ಯಾರು ಇಟ್ಕೊಳ್ಬಾರ್ದು, ಸರಿನಾ? ಇಟ್ಕೊಂಡ್ರೆ 20,000ದಿಂದ 50,000 ಇದರಿಂದ ಫೈನ್ ಇರ್ತೈತೆ. ಆಮೇಲೆ 6 ತಿಂಗಳಿಂದ 2 ವರ್ಷ ತನಕ ಜೈಲು ಶಿಕ್ಷೆ ಇರ್ತೈತೆ. ಅದಕ್ಕಾಗಿ ಬಾಲ ಕಾರ್ಮಿಕರು ಯಾರು ನೇಮಕ ಮಾಡ್ಕೊಳ್ಬೇಡಿ, ಸರಿನಾ? ಇಟ್ಟಿಗೆ ಫ್ಯಾಕ್ಟರಿ, ಹೋಟೆಲ್, ರೆಸಾರ್ಟ್, ಮೆಕ್ಯಾನಿಕ್ ಶಾಪ್ಗಳ ಮೇಲೆ ದಾಳಿ. ಬಾಲ ಕಾರ್ಮಿಕರ ನೇಮಕ ಮಾಡಿಕೊಳ್ಳುವ ಬಗ್ಗೆ ಜಾಗೃತಿ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಹೋಟೆಲ್, ಇಟ್ಟಿಗೆ ಫ್ಯಾಕ್ಟರಿ, ಮೆಕ್ಯಾನಿಕ್ ವರ್ಕ್ಶಾಪ್ ಹಾಗೂ ರೆಸಾರ್ಟ್ಗಳಿಗೆ ಬಾಲ ಕಾರ್ಮಿಕರ ನೇಮಕ ವಿರೋಧಿ ದಳ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಆದರೆ ಎಲ್ಲಿಯೂ 18 ವರ್ಷದ ಒಳಗಿನ ಯಾವ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡಿರೋದು ಕಂಡುಬಂದಿಲ್ಲ. ಆದರೂ ಅಲ್ಲಿನ ಮಾಲೀಕರು ಮತ್ತು ಆಡಳಿತ ಸಿಬ್ಬಂದಿಗೆ ಬಾಲ ಕಾರ್ಮಿಕ ನೇಮಕ ಮಾಡಿಕೊಳ್ಳದಂತೆ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ವ್ಯಾಪ್ತಿಯಲ್ಲಿ ಅನೇಕ ಹೋಮ್ ಸ್ಟೇಗಳು, ಹೋಟೆಲ್, ಮೆಕ್ಯಾನಿಕ್ ಶಾಪ್ಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲಿ ಬಾಲ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಕೆಲಸ ಮಾಡ್ತಿರುವ ಬಗ್ಗೆ ಬಂದ ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿ ಬಾಲ ಕಾರ್ಮಿಕ ವಿರೋಧಿ ದಳವನ್ನು ನಿಯೋಜಿಸಿತ್ತು. ಅದರಂತೆ ರೈಡ್ ಮಾಡಿದ ಅಧಿಕಾರಿಗಳಿಗೆ ಎಲ್ಲಿಯೂ ಬಾಲ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡಿರುವ ಸುಳಿವು ಸಿಕ್ಕಿಲ್ಲ. ದಾಳಿ ಮಾಡಿದ ತಂಡದ ನಾಯಕ ಸಿಡಿಪಿಒ ಉಸ್ಮಾನ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ದಾಳಿ ಮಾಡಲಾಗಿತ್ತು, ಆದರೆ ಯಾರೂ ಸಿಕ್ಕಿಲ್ಲ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 1986ರ ಅನ್ವಯ ಕಾರ್ಮಿಕರನ್ನು ಆಯ್ಕೆ ಮಾಡಿಕೊಳ್ಳುವುದು ಅಕ್ಷಮ್ಯ ಅಪರಾಧ. ಯಾವುದೇ ಹೋಟೆಲ್, ಇಟ್ಟಿಗೆ ಫ್ಯಾಕ್ಟರಿ, ಬೇಕರಿ, ಮೆಕ್ಯಾನಿಕ್ ವರ್ಕ್ಶಾಪ್, ರೆಸಾರ್ಟ್ ಇತರ ಕಡೆ ಕೆಲಸ ಮಾಡಿಸಲು 18 ವರ್ಷದೊಳಗಿನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡ್ರೆ ಅಂತಹ ಮಾಲೀಕರು ದಂಡ ಹಾಗೂ ಜೈಲುವಾಸ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಎಂದರು. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 1986ರ ಅನ್ವಯ ವಿವಿಧ ಸ್ಥಳಗಳಲ್ಲಿ ನಾವು ಇವತ್ತು ಭೇಟಿ ಮಾಡಿ ಬಾಲ ಕಾರ್ಮಿಕರು ಯಾರಿದ್ದಾರೆ ಅವರ ಬಗ್ಗೆ ಪತ್ತೆ ಮಾಡೋದ್ರ ಬಗ್ಗೆ ಕ್ರಮ ತಗೊಂಡ್ವಿ. ಜೊತೆಗೆ ಇದೊಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಈ ನಂದಿ ಹೋಬಳಿಯ ಡೆಪ್ಟಿ ತಹಸೀಲ್ದಾರ್ ಅವರು ಹಾಗೂ PDO ರವರು, ಮಕ್ಕಳ ಸಹಾಯವಾಣಿ ಮತ್ತು ಮಕ್ಕಳ ರಕ್ಷಣಾ ಘಟಕ, ಬಾಲ ಕಾರ್ಮಿಕ ಕಾಯ್ದೆ ಇಲಾಖೆಯ ಅಧಿಕಾರಿಗಳು ಹಾಗೂ CDPO ರವರು ಎಲ್ಲ ಸೇರಿ ಒಂದು ಕಮಿಟಿ ಇವತ್ತು ಭೇಟಿ ಮಾಡಿ ಪರಿಶೀಲನೆ, ಸುಮಾರು 15 ಸ್ಥಳಗಳನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ವಿ. ಜೊತೆಗೆ ಆ ಸ್ಥಳದಲ್ಲಿ ಕೆಲಸ ಮಾಡ್ತಿರುವಂತಹ ಮಾಲೀಕರಿಗೆ ಬಾಲ ಕಾರ್ಮಿಕರನ್ನು ನೇಮಿಸ್ಕೊಳ್ಬಾರ್ದು ಎಂಬುದರ ಅರಿವನ್ನು ಸಹ ಕೊಟ್ಟಿದ್ದೀವಿ. ಇವತ್ತು ಸುಮಾರು 15 ಸ್ಥಳಗಳನ್ನು ಭೇಟಿ ಮಾಡಿದ್ದೀವಿ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅನ್ವಯ ಯಾರು 18 ವರ್ಷದ ಒಳಗಿನ ಮಕ್ಕಳನ್ನು ನೇಮಿಸ್ಕೊಳ್ತಾರೆ ಅಂತಹವರಿಗೆ ಕನಿಷ್ಠ 20,000ದಿಂದ 50,000 ದಂಡ, 6 ತಿಂಗಳಿಂದ 2 ವರ್ಷದ ಶಿಕ್ಷೆಯನ್ನು ವಿಧಿಸಲು ಅವಕಾಶ ಇದೆ. ಮಕ್ಕಳ ಸಹಾಯವಾಣಿ 1098 ಮಾಹಿತಿ ಕೊಟ್ಟರು ಆಗುತ್ತೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಮಾಹಿತಿ ಕೊಟ್ಟರು ತಕ್ಷಣ ನಾವು ಅಲ್ಲಿ ಭೇಟಿ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಿ ಮಗುವಿನ ಪುನರ್ವಸತಿ ಕ್ರಮವನ್ನು ತಗೊಳ್ಳೋದು. ದಾಳಿ ಮಾಡಿದ ತಂಡದಲ್ಲಿ ನಂದಿ PDO ರವಿಕುಮಾರ್, ಕುಪ್ಪಳ್ಳಿ PDO ಮೋಹನ್, ಮುದ್ದೇನಹಳ್ಳಿ PDO ತಿಪ್ಪಯ್ಯ, ದೊಡ್ಡಮರಳಿ PDO ಸಂದೀಪ್, ಡೆಪ್ಯೂಟಿ ತಹಶೀಲ್ದಾರ್ ವೆಂಕಟೇಶ್ ಮೂರ್ತಿ, ಜಿಲ್ಲಾ ಬಾಲ ಕಾರ್ಮಿಕ ಸೊಸೈಟಿ ಯೋಜನಾಧಿಕಾರಿ ರಮೇಶ್, ನಂದಿಗಿರಿ ಪೊಲೀಸ್ ಠಾಣೆ ASI ಗಂಗರಾಜು ಹಾಜರಿದ್ದರು.